ಕಾನೂನು ಎಷ್ಟು ಆಗ್ತಾ ಇದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರೆ ನಾಗರಿಕ ಪತ್ರಕರ್ತ ಆಗಬೇಕು ಅಂತ ಹೇಳಿ ಎಷ್ಟು ಅವರಿಗೆ ಸಮಂಜಸ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಸಮಂಜಸ ಆಗಿದೆ. ಅವ್ರಿಗೆ ಸಮಸ್ಯೆಗಳು ಬೇಕಾದಷ್ಟಿದೆ, ಹಾಸು ಹೊತ್ಕೊಳ್ಳೋ ಸಮಸ್ಯೆ ಇದೆ, ಅದು ಎಕ್ಸ್ಪೋಷನ್ ಆಗ್ತಾ ಇಲ್ಲ. ನಮ್ಗೆ ಎಲ್ಲೋ ಡಿಸ್ಟಿಕ್ ಅಂತ ಹೇಳ್ತಾರೆ, ವಿಟಮ್ ಹೇಳ್ತಾರೆ, ಅವ್ರು ಹೇಳ್ತಾರೆ ನಾವು ಈಗ ನೀವು ಈ ಥರ ಒಂದು ಸಂಘಟನೆ ಕಟ್ಕೊಂಡು ಮಾಡ್ಕೊಂಡು ಬರ್ತಿರ್ತಾರೆ. ನಾನು ನನ್ನ ಪತ್ರಕ್ಕೆ ಮುಖ್ಯ ಬರ್ತಾ ಇದ್ದೀನಿ, ನಮಗೆ ಆಶಯ ಆಗ್ತಿದೆ ಇಂಥವ್ರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅನ್ಯಾಯ ಆಗ್ತಾ ಇದೆಯಲ್ಲ. ಈ ನೆಲದ ಮೂಲ ನಿವಾಸಿಗಳು ಹೆಮ್ಮೆ ಅಂತ ಹೇಳ್ಕೊಂಡು ನಾವು ಅವರಿಗೆ ಎಷ್ಟು ಅನ್ಯಾಯವನ್ನು ಅಷ್ಟು ಅನ್ಯಾಯ ಮಾಡ್ತಾ ಇದ್ದೀವಿ. ಅವ್ರದ್ದು ಭಕ್ತಿ ಕೊಡ್ತಾರೆ ನೋಡಿ. ಈಗ 10 ರೂಪಾಯಿಗೆ ನಮ್ಮ ಜಾಗ ಅಂತ ಹೇಳಿ ಸಾಕ್ಷಿ ಹೇಳಿದ್ರು, ನೀವನ್ನ ಸ್ಯಾಟ್ರಿಕ್ ಸರ್ವೆ ಮಾಡಿದ್ದೀವಿ, ನಾವು ಮೈಸೂರು ಘಟನೆ ಸರ್ವೆ ಮಾಡಿದ್ದೀವಿ, ನಿಮ್ದಲ್ಲಿ ಏನಿಲ್ಲ. ಅವ್ರು ಹೇಳ್ತಾರೆ ನಾವು ಕೃಷಿ ಮಾಡೋದ್ರೆ ರಾಗಿ ಭತ್ತ ಬೆಳೆದಂಗೆಲ್ಲ ಮಾಡ್ತಾ ನಮ್ದು ಪ್ರಕೃತಿದತ್ತವಾದ ಕೃಷಿ ಪದ್ಧತಿ. ನಲ್ಲಿಂದ ಗಡ್ಡೆ ತೆಗಿತೀವಿ, ಅದನ್ನು ಬೀಜ ಇಟ್ಟು ಬರ್ತೀವಿ, ಮುಂದಿನ ವರ್ಷಕ್ಕೆ ಗಡ್ಡೆ ಸಿಗುತ್ತೆ ಕಾಯ್ತಾ ಇರ್ತೀವಿ. ನಾವು ಹೋಗ್ಬಿಟ್ಟು ನಾವು ಉಳಿತೀವ ಏನು ಮಾಡೋದಿಲ್ಲ. ಅದಕ್ಕೆ ನೀವು ಸಾಕ್ಷಿ ಕೇಳಿದ್ರೆ ಏನು ಮಾಡೋದು? ಸ್ಯಾಟಲೈಟಲ್ಲಿ ಯೂಸ್ ಮಾಡಿದ್ರೆ ಈ ಮರ ಬರ್ತದ ಏನಾದ್ರು ಬರ್ತದ? 50 ವರ್ಷದ ಹಿಂದೆ ಬಂತು ಅವರು. ಈಗ ಅವರು ಸಾಕ್ಷಿ ಕೊಡಿದ್ರೆ ಹೇಗೆ? ಹಿರಿಯರ ಸಾಕ್ಷಿ ಹೇಳ್ತಾ ಇದ್ದಾರೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಹಿರಿಯ ಸಾಕ್ಷಿ ಅಕ್ಸೆಪ್ಟಬಲ್. ಹಿರಿಯರು ಯಾರು ಏನು ಹೇಳಿಕೆ ಕೊಡ್ತಾರೆ ಅದು ಅಕ್ಸೆಪ್ಟಬಲ್ ಮಾಡಬೇಕು ಅಂತಲೇ ಇದೆ, ಅದನ್ನು ಒಪ್ಪಲ್ಲ. ಈ ರೀತಿ ಪರಿಸ್ಥಿತಿಯಲ್ಲಿ ಸರ್ ಹೇಳಿದ್ರು, ದೌರ್ಜನ್ಯಕ್ಕೆ ಒಳಗಾದವರೇ ದೌರ್ಜನ್ಯ ಇದೆ ಅಂತ ಎಕ್ಸ್ಪೋಜರ್ ಮಾಡ್ತಾರೆ ನೋಡಿ, ಅದರಲ್ಲಿರ್ತಕ್ಕಂಥ ಅನುಭವನೇ ಜಾಸ್ತಿ. ಆಗವರೆಗೂ ಅವ್ರು ರೆಡಿ ಆಗಬೇಕು ಅಂತ ಹೇಳ್ತಾ ಇರಲ್ಲ. ತುಂಬಾ ಸತ್ಯ. ನನ್ಗೆ ಇವತ್ತು ಬಂದಾಗ ಇಷ್ಟೇ ಜನ ಇದ್ರು, ಇಷ್ಟು ಜನರ ಮನಸ್ಸಲ್ಲೂ ಕೂಡ ಅವ್ರ ಮನಸ್ಸಲ್ಲೂ ಕೂಡ ನಾನು ಪತ್ರಕರ್ತ ಆಗಬೇಕು, ನಾನು 4 ಅಕ್ಷರ ಬರೆದು ನನ್ನ ಸಮುದಾಯದ ಸಮಸ್ಯೆಯನ್ನು ತಿಳಿಸ್ಕೊಡ್ಬೇಕು ಜನಗಳಿಗೆ, ಸರ್ಕಾರಕ್ಕೆ 4 ಅಂತ ನಾನು ಅದನ್ನು ಹೇಳಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಛಲ ಅವರಿದೆ ಅನ್ನೋದು ಖಂಡಿತ ಗೊತ್ತಾಗ್ತಾ ಇದೆ. ಪತ್ರಕರ್ತರು ಪತ್ರಿಕೋದ್ಯಮ ಇಷ್ಟೇ ಕೆಲಸ ಇದೆ. ಈಗ ನಾವು ಮಾತಾಡಲಿಕ್ಕೆ ಈ ಕಮ್ಯುನಿಕೇಶನ್ ಅಂತ ಮಾತು ಅಂತ ಇದೆ, ಯಾವ ಭಾಷೆ ಸರಿ. ನಿಮ್ಗೆ ಪ್ರಾಣಿಗಳು ಅವುಗಳದೇ ರೀತಿಯಲ್ಲಿ ಸಂವಹನ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಒಂದು ಸಂವಹನ ಕಮ್ಯುನಿಕೇಶನ್ ಅನ್ನ ಅರ್ಥ ಮಾಡ್ಕೊಂಡು ಅದನ್ನು ಸಂಗ್ರಹಿಸ್ಕೊಂಡು ಅದಕ್ಕೊಂದು ರೂಪ ಕೊಟ್ಟು ಅದನ್ನು ವಿತರಣೆ ಮಾಡೋದು, ಇಷ್ಟೇ ಪತ್ರಕರ್ತರು. ನಿಮ್ಗೆ ವಿಚಾರ ಗೊತ್ತಿದೆ, ಆ ವಿಚಾರನ ನೀವು ತೆಗೆದುಕೊಳ್ಬೇಕು, ಅದಕ್ಕೆ ಒಂದಷ್ಟು ರೂಪ ಕೊಡಬೇಕು, ಅದನ್ನು ನೀವು ಪ್ರಸಾರ ಮಾಡಬೇಕು. ಇಷ್ಟು ಮಾಡಿದ್ರೆ ಈ ಮಾಡೋ ಸಮಯದಲ್ಲಿ ನೀವು ಯಾವುದೇ ರೀತಿಯಾದ ನಿಮ್ಮ ಮನಸ್ಸಲ್ಲಿ ಯಾವುದೇ ಬಿಡಿಸಬಾರ್ದು. ಸಮಸ್ಯೆಗಳ ಬಗ್ಗೆ ಮಾತ್ರ ಸಂಘಟನೆಗೆ ಸುದ್ದಿ ಬೇಕಾಗಿಲ್ಲ, ಸಮಸ್ಯೆಗಳು ಹೇಳಬೇಕಾಗುತ್ತೆ. ಸುದ್ದಿ ಮಾಮೂಲಿ ಮಾಡ್ತಾ ಇರ್ತೀರಾ, ನೀವು ಹಬ್ಬಗಳು ಮಾಡ್ತೀರಾ, ಹಳ್ಳಿನ ಮಾಡ್ತೀರಾ. ನಿಮಗೆ ನಾನೇ ನಮ್ಮ ವಿಠಲ್ ಸರ್ ಒಂದು ಸುದ್ದಿ ಕೊಡ್ತೀನಿ, ಅಂಬಾಲ ಅವರು ಕಾರ್ಮಿಕ ಕೇಂದ್ರ ಕೆಲಸ ಕೇಂದ್ರದ ಬಗ್ಗೆ ನಾವು ನ್ಯಾಯ ಮಾಡ್ತಾ ಇದ್ವಿ. ಆ ಸಮಯದಲ್ಲಿ ಆ ಕಾಲದಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನು ನ್ಯಾಯ ಕೊಟ್ಟಿದ್ವಿ. ಆದಿವಾಸಿಗಳು ಎಷ್ಟು ಮಟ್ಟಿಗೆ ಆಗಲೇ ಸಾಮಾಜಿಕ ನ್ಯಾಯಗಳನ್ನ ಪರಿಪಾಲನೆ ಮಾಡ್ತಾ ಇದ್ದಂಥದ್ದನ್ನ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ವೇಳವ್ರಿಗೆ ಒಂಥರ ರಾಜಕೀಯಕ್ಕೆ ಖಂಡಿತ ಅದು 100% ಕರೆಕ್ಟು. ಅವ್ರ ತಾಳ್ಮೆ, ಅವ್ರ ಮಾತು, ಅವ್ರಿಗೆ ಆಲೋಚನೆ ತುಂಬ ಚೆನ್ನಾಗಿರ್ತಾರೆ. ಅವರಿಂದ ನೀವು ಮಾತಾಡಿದ್ರೆ ಬೇಕಾದಷ್ಟು ವಿಷಯ ಕಲ್ಸ್ಕೊಳ್ಬೋದು. ನೀವು ನನಗೆ ಅಂಬಾದ ಸ್ಟೋರಿ ಮಾಡಿದಾಗ ನಾನು ಶ್ರೀಕಾಂತ್ ಸರ್ಗೂ ಹೇಳಿದೆ, ನನಗೆ ಅದಕ್ಕೆ ಬಂದಷ್ಟು ಕಮೆಂಟ್ಸ್ ಯಾವುದೂ ಕೊಡಲಿಲ್ಲ. ಸಿದ್ದಾಪುರದ ಸ್ನೇಹಿತ ಫೋನ್ ಮಾಡ್ತಾರೆ, ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಕ್ತಿಲ್ಲ, ಎಕ್ಸಲೆಂಟ್ ಆಗಿ ಬಂದಿದೆ ಇವರು, ಈ ವಿಚಾರ ನಾನು ಗೊತ್ತೇ ಇಲ್ಲ ಅಂತ. ಸಿದ್ದಾಪುರ ಮುಂದುವರೆಲಿ ಆ ಕಡೆ ಇರ್ತಕ್ಕಂಥ ಒಂದಷ್ಟು ರೈತರು ಕೂಡ ಅದನ್ನು ನೋಡಿದ್ದಾರೆ. ಆ ಮಟ್ಟಕ್ಕೆ ಅವರ ಸಂಸ್ಕೃತಿ ಇದೆ, ಅವರ ಪರಂಪರೆ ಇದೆ, ಅವರ ಶ್ರದ್ಧಾ ಕೇಂದ್ರಗಳಿದ್ದಾರೆ. ಅದು ಯಾವುದೇ ಬಂದು ಎಲ್ಲ ಹೋಗ್ತಾ ಇದೆಯಲ್ಲ. ನಗರದಲ್ಲೊಂದು ಹಾಡಿ ಇವ್ರದ್ದೊಂದು ಕಾನ್ಸೆಪ್ಟ್, ಶ್ರೀ ಡಿ.ಟಿ. ಕಾನ್ಸೆಪ್ಟ್, ಪ್ರತಿಯೊಂದು ಸಿಟಿ ಹಾಡಿ ಮಾಡ್ಕೊಳ್ಳಿ. ಅವರು ಈ ಮುಖ್ಯ ಸಮಾಜದ ಬಗ್ಗೆ ಬೆಳೀತಾರೆ ನೋಡೋಣ. ಒಂದು 20-30 ಕೋಟಿ ಬಂದ್ರೆ ಅವ್ರಿಗೆ ತಿಳಿಸ್ಕೊಡಿ, ಇಡೀ ಒಂದು ಬೆಲೆವಾಗಿ ಮಾಡಿ. ಅವರ ಸಂಸ್ಕೃತಿನ ಇವರು ಈ ನಾಗರಿಕ ಸಮಾಜ ತಿಳ್ಕೊಳ್ಳಿ, ಅವ್ರ ನೋವನ್ನು ತಿಳ್ಕೊಳ್ಳಿ. ಅವರು ಈ ಸಮುದಾಯ ನಾಗರಿಕ ಸಮುದಾಯ ಹೇಗೆ ಅರ್ಥ ಮಾಡ್ಕೊಳ್ಳಿ. ಅವರು ಈ ಕಾನ್ಸೆಪ್ಟ್ ಅಲ್ಲೇ ಇದೆ. ನಿಮ್ಮಲ್ಲಿ ವೈಯಕ್ತಿಕ ಹಕ್ಕುಗಳು ಸಿಗ್ತಾ ಇಲ್ಲ, ಸಾಮೂಹಿಕ ಹಕ್ಕು ಸಿಗ್ತಾ ಇಲ್ಲ, ನಿಮ್ಮ ಕೆಲಸಗಳ ಮೇಲೆ ಹಕ್ಕು ಸಿಗ್ತಾ ಇಲ್ಲ, ನಿಮಗೆ ಒಂದು ಮನೆ ಆಗ್ತಾ ಇಲ್ಲ, ನಿಮ್ಮ ಕಾಡಲ್ಲಿ ನೀವು ನಿಮ್ಮ ಭೂಮಿಗೆ ಹೋಗಿ ನೀವು ಒಂದು ಕಿರುದು ತಗೊಂಡ್ಬರ್ಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮಲ್ಲಿ ಹೊರಗೆ ಕೊಡ್ತಾ ಇಲ್ಲ, ನೀವು ಹೋಗಿಲ್ಲ, ಹೊರಗೂ ಬರೋದಿಲ್ಲ, ಅದೊಂದು ಸ್ಥಿತಿಯಲ್ಲಿ ನಿಮ್ಮಲ್ಲಿ ಇದ್ದಾರೆ. ಇಂಥ ವಿಚಾರಗಳನ್ನ ನೀವು ಖಂಡಿತವಾಗಿ ನಿಮ್ಮದೇ ಆಲೋಚನೆಗಳಲ್ಲಿ ಬರೀಬಹುದು. ಇವತ್ತು ಡಿಜಿಟಲ್ ಮಾಧ್ಯಮ ಅಂತ ಹೇಳಿದ್ರು ಸರ್. ಡಿಜಿಟಲ್ ಮಾಧ್ಯಮ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಬರೀ ಬೆರಳ ತುದಿಯಲ್ಲಿ ನಿಮಗೆ ಮಾಹಿತಿಗಳು ಇರ್ತದೆ. ಬೆರಳ ತುದಿಯಲ್ಲಿ ಮಾಹಿತಿ ಇದೆ, ಮಾಹಿತಿನ ಜ್ಞಾನವಾಗಿ ನೀವು ಕಲ್ಪಿಸ್ಕೊಳ್ಬೇಕು. ಅದಕ್ಕೆ
ಆ ಜ್ಞಾನ ಬರಬೇಕಂದ್ರೆ ನೀವು ಅಷ್ಟು ಓದಬೇಕು. ಓದಿದಾಗ ನಿಮಗೆ ನಿಮ್ಮ ವಿಚಾರಗಳನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಬರೀ ಮೊಬೈಲ್ನಲ್ಲೇ ನೀವು ಮಾಡೋದು ಸಾಕಿಲ್ಲ. ನಿಮ್ಮ ಊರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಎಲ್ಲೋ ಯಾರೋ ಒಬ್ಬರಿಗೆ ಒಂದು ಹುಲಿ ಎತ್ಕೊಂಡು ಹೋಗ್ತದೆ. ಆಗ ನೀವು ಇಷ್ಟೇ ಮಾಡಬೇಕು, ಈ ಡಿಜಿಟಲ್ ಯೂಸ್ ಮಾಡ್ಕೊಳ್ಳಿ. ನನಗೆ ಹಾಕ್ತಿದ್ರು, ಅವ್ರಿಗೆ ಹಾಕ್ತಿದ್ರು, ಅಥವಾ ನಿಮ್ಗೆ ಯಾರು ಪರಿಚಯ ಇದ್ದಾರೋ ಇಂಥ ಊರು ಇಂಥ ಗಂಟೆಯಲ್ಲಿ ಇಂಥವನ್ನೆಲ್ಲ ಈ ಹುಲಿ ಎಳ್ಕೊಂಡು ಹೋಗಿದೆ, ಒಂದು ಫೋಟೋ ಹಾಕಿ ಅದಕ್ಕೆ ಬೇಕಾದಷ್ಟು ಕೆಲಸಗಳನ್ನ ನಾವು ಮಾಡ್ಕೊತೀವಿ. ನೀವು ಹೇಗೆ ಮಾಡ್ತೀವಿ, ನಾವು ಮಾಡಿದ್ರೆ ಸುದ್ದಿ ಬರ್ತದೆ ಅಥವಾ ಡಿಜಿಟಲ್ ಮೀಡಿಯಾಗಳಲ್ಲಿ ಬರ್ತದೆ. ಅದನ್ನು ಸ್ವಲ್ಪ ಕೂಲಂಕುಷವಾಗಿ ನೋಡಿ, ಏನೇನು ಹೇಳಿದ್ದಾರೆ, ನಾನು ಬರ್ತಿದ್ದಕ್ಕೂ ಹೇಳಿದ್ದಕ್ಕೂ ಏನೇನಿದೆ ವಿಚಾರಗಳು, ಏನೇನು ಸೇರಿಸಿದ್ದಾರೆ ಇದರಲ್ಲಿ, ಏನೇನು ಬಿಟ್ಟಿದ್ದಾರೆ ಇದರಲ್ಲಿ, ಅದನ್ನು ಫಾಲೋ ಮಾಡ್ತಾ ಹೋಗಿ. 1 ತಿಂಗಳು 2 ತಿಂಗಳು 3 ತಿಂಗಳು ಸಾಕು, ನೀವು ಒಳ್ಳೆ ಜರ್ನಲಿಸ್ಟ್ ಆಗ್ತೀರಾ. ಅದಕ್ಕೆ ಬೇಕಾದ ತರಬೇತಿಗಳನ್ನ ಕೂಡ ಅವ್ರು ಕೊಡಲಿಕ್ಕೆ ತಯಾರಿರ್ತಾರೆ. ಆ ಲೆವೆಲ್ನಲ್ಲಿ ನಿಮ್ಮಲ್ಲಿ ಮಾಡಬೇಕು, ನಾನು ಸುದ್ದಿ ಮಾಡಬೇಕು, ನನ್ನ ಜನರ ಸಮುದಾಯವನ್ನು ಇಡೀ ವಿಶ್ವಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ವಾಂಛೆ ನಿಮ್ಮಲ್ಲಿರಬೇಕು, ಒಂದು ಛಲ ನಿಮ್ಮಲ್ಲಿ ಬರಬೇಕು. ಆಗ ಬಂದಾಗ ಖಂಡಿತ ಯಶಸ್ಸಾಗ್ತೀರಾ. ನಿಮ್ಮ ಮುಂದೆ ನಾವೇನೂ ಇಲ್ಲ ಹೇಳಬೇಕು ಅಂತಂದರೆ, ನಿಮ್ಮ ಮುಂದೆ, ನಿಮ್ಮ ಒಂದು ಜ್ಞಾನದ ಮುಂದೆ, ನಿಮ್ಮ ಒಂದು ಈ ಬದುಕಿನ ಜಂಜಾಟದ ಒಂದು ನೋವುಗಳಿದೆಯಲ್ಲ, ಅದ್ರ ಮುಂದೆ ನಾವೇನೂ ಇಲ್ಲ. ನಾವು ನಮ್ಮ ಅಪ್ಪ ಅಮ್ಮ ನಮಗೆ ಚೆನ್ನಾಗಿ ಓದಿ ಬರೆದು ಕಲಿಸಿ ಕೊಟ್ಟಿದ್ದಾರೆ, ನಾವು ಕೂತ್ಕೊಂಡಿದ್ದೀವಿ ಅಷ್ಟೇ. ಅಲ್ಲ, ನನ್ನ ವಿಚಾರಕ್ಕೆ ಬಂದರೆ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದ್ದಾರೆ, ನಾವು ಆ ಕಷ್ಟಗಳು ನೋಡಿದ್ದೇವೆ. ಜನರಾಗಿ ಹೇಳ್ತಾರೆ, ನಾಗರಿಕರು ಎಷ್ಟು ಆರಾಮಾಗಿದ್ದಾರೆ, ಎಷ್ಟು ಆರಾಮಾಗಿ ಬೆಳಿತಾರೆ, ನಿಮ್ಮ ಕಷ್ಟದ 1% ಕಷ್ಟ ನೋಡ್ಪಟ್ಟಿರ್ಲಿಕ್ಕಿಲ್ಲ. ಆದರೆ ಇವತ್ತು ನೀವು ಸುಮ್ಮನೆ ಕೊಡಬಾರ್ದು, ಎಂದ್ರೆ ಸುಮ್ಮನೆ ಕೊಡಬಾರ್ದು. ನಿಮ್ಮಲ್ಲೇ ಸಂಘಟನೆ ಇರೋದು. ಶಿವು ತುಂಬ ಚೆನ್ನಾಗಿ ಹೇಳಿದ್ರು ಅವ್ರ ವಿಚಾರಗಳನ್ನ, ನನಗೆ ತುಂಬ ಖುಷಿ ಆಯ್ತು. ವೆರಿ ಫಸ್ಟ್ ಟೈಮು ನಾನು ಇಂಥದ್ದು ಹುಡುಗರು ಮಾತಾಡ್ತಾರೆ ಅಂತ ನಾನು ಕೇಳ್ತಾ ಇದ್ದೆ. ನಾನು ಕೆಲವು ಸಲ ಬೈತಾ ಇದ್ದೆ, ಒಂದು ಏನಪ್ಪ ಈ ಟ್ರೈಬ್ ಹುಡುಗರು ಒಂದು ಫೋಟೋ ಕಳ್ಸಲ್ಲ, ಅಲ್ಲಿ ಬಸಪ್ಪ ಅಂತ ಇದ್ರು ನಾಗಪುರದಲ್ಲಿ, ಪುಣ್ಯಾತ್ಮನಿಗೆ ಎಷ್ಟು ಸರಿ ಆಗಿ ಒಂದು ಫೋಟೋ ಕಳ್ಸಲ್ಲ, ಏನು ಸಮಸ್ಯೆ ಏನಾಗುತ್ತೆ ಮೇಡಮ್, ಸುದ್ದಿ ಮಾಡ್ತೀನಿ ಕೊಡೋ, ನನಗೆ ಪ್ರಭು ಇದ್ದಾಗ ಕೊಡ್ತಾ ಇದ್ರು, ನಂತರ ಬಿಟ್ಟರೆ ಶ್ರೀ ಕೊಡ್ತಾ ಇದ್ರು. ಆಮೇಲೆ ಅಲ್ಲಿ ಕನೆಕ್ಷನ್ಸ್ ಹೊರಟೋಯ್ತು. ಈ ಥರ ಯುವಕರು ಒಂದು ಹಾಡಿಗಳಲ್ಲಿ ಇದ್ಬಿಟ್ರೆ ಅವ್ರ ಸುದ್ದಿಗಳು ಎಷ್ಟು ಚೆನ್ನಾಗಿ ಬರ್ತದೆ. ಪತ್ರಿಕೆ ನಾನಂತಲ್ಲ, ಎಲ್ಲ ಪತ್ರಕರ್ತರು ಮಾಡ್ತಾರೆ. ನಿಮ್ಮ ವಿಚಾರದ ಯಾರನ್ನೂ ಕಡೆಗಣಿಸಲ್ಲ, ಯಾವ ಪತ್ರಕರ್ತರು ಕಡೆಗಣಿಸೋದಿಲ್ಲ. ನಾನು ವಿಜಯವಾಣಿ ಅಂತ ಹೇಳ್ತಾ ಇಲ್ಲ, ಈಗ ವಿಜಯವಾಣಿಯಲ್ಲಿ ಹೈಯೆಸ್ಟ್ ನಾನು ಮಾಡಿಸಿ ಈ ತಾಲೂಕಿನ ಏನಾದ್ರು ಟ್ರೈಬ್ಸ್ಗಳ ಬಗ್ಗೆ, ನಾಡುಗಳ ಬಗ್ಗೆ ಏನಾದ್ರು ಹೆಚ್ಚು ವಿಶೇಷ ಲೇಖನ ಮಾಡಿದ್ರೆ ಅದು ನಾನೇ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನನಗೆ ಖುಷಿ ಇದೆ ಅದು. ಅದ್ರ ವಿಚಾರಕ್ಕೆ ನಾನು ಬುಕ್ಸ್ಗಳನ್ನೇ ಇಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ನನ್ನ ಆರ್ಟಿಕಲ್ ಇಟ್ಕೊಂಡು ಬುಕ್ಸ್ ಮಾಡೋಣ ಅಂತೇಳಿ ತಿಳ್ಕೊಳ್ತಾ ಇದ್ದೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಅದರ 4 ಕೆಲಸ ನೀವು ಮಾಡ್ಬೋದು ರಾಜೇಶ್. ಅದು 4 ಕೆಲಸ ನೀವು ಮಾಡ್ಬೋದು. ಖಂಡಿತ ನಿಮಗೆ ಆ ಶಕ್ತಿ ಇದೆ, ಆ ತಾಳ್ಮೆ ಇದೆ, ಆ ಬುದ್ಧಿಮತ್ತೆ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸರ್ ಹೇಳಿದಂಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಬರೋದು. ಕಮ್ಯುನಿಕೇಷನ್ ಮಿಸ್ಕಮ್ಯುನಿಕೇಟ್ ಆಗಬಾರ್ದು. ಈಗ 1740ಯಲ್ಲಿ ನಮ್ಮ ದೇಶಕ್ಕೆ ಫಸ್ಟು ಅಗಸ್ಟಸ್ ಹಿಕ್ಕಿ ಅಂತಕ್ಕಂಥ ಬೆಂಗಾಲ್ ಗೆಜೆಟ್ ಅಂತ ಒಂದು ಪತ್ರಿಕೆ ಶುರು ಮಾಡ್ತಾರೆ. ಬೆಂಗಾಲ್ ಗೆಜೆಟ್ ಅಂತ ಹೇಳಿ ಅವರು ಪತ್ರಿಕೆಗೆ ಮೂಲ ಆಧಾರ ಹಾಕ್ತಾರೆ. 18ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕಕ್ಕೆ 1843ಯಲ್ಲಿ ಒಬ್ಬ ಜರ್ಮನ್ ಪಾದ್ರಿ ಬರ್ತಾನೆ. ನಮ್ಮ ಯಾರು ಅರ್ಬನ್ ಮೋಗ್ಲಿಂಗ್ ಅಂತಕ್ಕಂಥವನು ಮಂಗಳೂರಿಗೆ ಬಂದು ಅವನ ಮತ ಪ್ರಚಾರಕ್ಕೆ ಅಂತ ಬರ್ತಾನೆ. ಆಗ ಒಂದು ಪತ್ರಿಕೆ ಶುರು ಮಾಡ್ತಾನೆ. ಆ ಪತ್ರಿಕೆ ಕೊನೆಗೆ ಮಂಗಳೂರು ಸಮಾಚಾರ ಅಂತ ಮಾಡಿಕೊಂಡು 15 ವರ್ಷ ಆ ಪತ್ರಿಕೆಯನ್ನು ಎಲ್ಲ ಕಡೆ ಬಿಡುಗಡೆ ಮಾಡಕ್ಕೆ ಶುರು ಮಾಡ್ತಾರೆ. ಆ ನಮ್ಮ ಕರ್ನಾಟಕಕ್ಕೆ ಪತ್ರಿಕೋದ್ಯಮಕ್ಕೆ ಮೂಲ ಆಧಾರ ಅವ್ನು ಅರ್ಬನ್ ಮೋಗ್ಲಿಂಗ್, ಮಂಗಳೂರು ಸಮಾಚಾರ. ಆ ನಂತರ ಎಲ್ಲ ಬರುತ್ತೆ, ಪಾಶ್ಚಾತ್ಯದಿಂದ ಫಸ್ಟ್ ಬರ್ತದೆ. ಫಸ್ಟ್ ಅವ್ರು ವಾಲ್ಪೇಪರ್ ಅಂತ ಮಾಡ್ತಾರೆ, ವಾಲ್ಪೇಪರ್ ನ್ಯೂಸ್ ಅಂತ ಹೇಳಿ ಗೋಡೆ ಬರಹಗಳು ಬರೋದು ಪಾಶ್ಚಾತ್ಯರು, ನಿಮ್ಮ ವೆಸ್ಟರ್ನ್ ಕಂಟ್ರೀಸ್ ಅವರು. ಆಮೇಲೆ ಚೀನಾದವರು ಅದಕ್ಕೆ ಮೊಡಗಳನ್ನೆಲ್ಲ ಕಂಡಿಡಿತಾರೆ, ಪ್ರಿಂಟ್ ಶುರು ಮಾಡ್ತಾರೆ. ಇವತ್ತು ಡಿಜಿಟಲ್ ಆಗಿ ಬೇಕಾದಷ್ಟು ಬೆಳ್ಕೊಂಡು ಬಂದಿದೆ. ನಮ್ಮಲ್ಲಿ ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಸ್ಥಳೀಯ ಪತ್ರಿಕೆಗಳು ತುಂಬ ಇಂಪಾರ್ಟೆನ್ಸ್ ಪಡ್ಕೊಂಡಿದ್ದಾವೆ. ನಮ್ಮಲ್ಲಿ ಇರುವಷ್ಟು ಸ್ಥಳೀಯ ಪತ್ರಿಕೆಗಳ ಪ್ರಾಮಿನೆನ್ಸು ನಮ್ಮ ರಾಜ್ಯದ ಬೇರೆ ಯಾವ ಜಿಲ್ಲೆಗಳಲ್ಲೂ ಇಲ್ಲ. ಇತ್ತೀಚೆಗೆ ಸ್ವಲ್ಪ ನಮ್ಮ ಕರಾವಳಿ ಕಡೆ ಬರ್ತಾ ಇದೆ ಹೊರತು ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಮೈಸೂರು ಮಿತ್ರ ಆಂದೋಲನ ಇರ್ಬೋದು, ಆ ಹಿಂದೆ ಬಂದಿರತಕ್ಕಂಥ ಎಲ್ಲ ಪತ್ರಿಕೆಗಳು ಸ್ಥಳೀಯ ಪತ್ರಿಕೆಗಳು ಸ್ಥಳೀಯವಾಗಿ. ವಿಜಯವಾಣಿ ಮತ್ತು ವಿಜಯ ಕರ್ನಾಟಕದಲ್ಲಿ ಒಂದು ಇಂಪಾರ್ಟೆನ್ಸ್ ಅಂತಂದರೆ ಒಂದು ವಿಶೇಷ ಅಂತಂದರೆ ಇದೇ ವಿಜಯ ಸಂಕೇಶ್ವರ ವಿಜಯವಾಣಿ ಸ್ಟಾರ್ಟ್ ಮಾಡ್ತಾರೆ. ಸ್ಥಳೀಯ ಏಜೆಂಟ್ಗಳಿಗೆ ಪತ್ರಕರ್ತನಾಗಿ ಅವ್ರು ಬದಲಾಯಿಸ್ತಾರೆ. ಏಜೆನ್ಸಿ ಕೊಟ್ಟು ನಿನ್ನ ಊರಿನ ವಿಚಾರ ನೀನು ಬರೆಯಪ್ಪ, ತಾಲೂಕು ಕೋರ್ಟ್ ಆಗಿ ಇರ್ತಾರೆ, ನಿನ್ನ ವಿಚಾರ ಇನ್ನೊಂದೆರಡು ಲೈನ್ ಬರಿ, ಅದು ಕರೆಕ್ಷನ್ಸ್ ನಾವು ಹಾಕೋತೀವಿ, ಒಂದು ಫೋಟೋ ತೆಗಿ ಹಾಕಿ ನಾವು ಮಾಡ್ತೀವಿ ಪ್ರೇರಣೆ ಕೊಟ್ಟು ಉಳಿಸೋದ್ರಲ್ಲಿ. ಇವತ್ತೇನಾದ್ರು 10ಕ್ಕೂ ಹೆಚ್ಚು ಹೊಸ ಪ್ರತಿಭೆಗಳಿದಂತೆ ಇಟ್ ಇಸ್ ಬಿಕಾಸ್ ಆಫ್ ವಿಜಯ ಸಂಕೇಶ್ವರ. ವಿಜಯವಾಣಿ ನಾನು ವಿಜಯವಾಣಿ ಬದುಕೊಂಡು ನನಗೆ ಹನುಗೋಡಿಗೆ ಒಬ್ಬರು, ಬಿಳಿಕೆರೆಗೆ ಒಬ್ಬರು, ದಾವಣಗೆರೆಗೆ ಒಬ್ಬರು, ಈ ಥರ ಎಲ್ಲ ಹೋಗಿ ವಯಸ್ಸಿನ ಹೋಗಿ ಕೊಟ್ಟರು. ಏಜೆನ್ಸಿ ತಗೊಳ್ಳಿ 10 ಪೇಪರ್ ತೊಗೊಳ್ಳಿ, ನಿಮಗೆ ಬೇಜಾರಿಲ್ಲ, ನೀವು ರಿಪೋರ್ಟ್ ಮಾಡಿ, ನಿಮ್ಗೆ ರಿಪೋರ್ಟಿಂಗ್ ಕೊಡಿ. ಆ ಊರಿನ ದೇವಸ್ಥಾನ ಅವರ ಒಂದು ಸಮಸ್ಯೆ, ಒಂದು ಚರಂಡಿ ಇಲ್ಲ, ಒಂದು ರಸ್ತೆ ಇಲ್ಲ, ನಿಮ್ಗೆ ಏನು ಗೊತ್ತಾಗ್ತದೆ ಬರ್ರಿ. ಹೆಚ್ಚು ಗೊತ್ತಾಗಿಲ್ವಾ ತಾಲೂಕು ಕೋರ್ಟ್ ಕೇಳ್ಕೊಡಿ. ನಾನು ಎಷ್ಟೋ ಹುಡುಗರಿಗೆ ಅದನ್ನು ಹೇಳ್ಕೊಟ್ಟಿದ್ದೀನಿ. ಹೀಗೆಲ್ಲ ಬರೀ ಇಂಟರ್ವ್ಯೂ ಆಗಿ ಬರೀಬೇಕು, ಸಬ್ಜೆಕ್ಟ್ ಎತ್ಕೋಬೇಕು, ನೀವು ಉಪಸಂಹಾರ ಹೇಗೆ ಮಾಡಬೇಕು, ಇದೆಲ್ಲ ಹೇಳ್ಕೊಂಡು